ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಒಮ್ಮೆ ನವರಾತ್ರಿಯಲ್ಲಿ ಕಲಶ ಸ್ಥಾಪನೆ ಮಾಡಿದರೆ ಪ್ರತಿ ವರ್ಷವೂ ಕೂಡ ಮಾಡಬೇಕೇ ಎಂಬ ಪ್ರಶ್ನೆಗೆ ಒಮ್ಮೆ ನವರಾತ್ರಿಯಲ್ಲಿ ಕಲಶ ಸ್ಥಾಪನೆ ಮಾಡಿದರೆ ಮುಂದಿನ ಪ್ರತಿಯೊಂದು ನವರಾತ್ರಿಯಲ್ಲೂ ಸಹ ಕಲಶ ಸ್ಥಾಪನೆ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ಇದು ಒಂದು ನಿಯಮದಂತೆ ಮುಂದುವರಿಸುವುದು ಉತ್ತಮ. ಇನ್ನು ಕಲಶ ಸ್ಥಾಪನೆ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ, ವಸಂತ ನವರಾತ್ರಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ದೇವಿಯ ಆರಾಧನೆಯನ್ನು ಮಾಡುತ್ತಾರೆ. ವಿಶೇಷವಾಗಿ ಲಲಿತಾದೇವಿಯ ಆರಾಧನೆ ಮಾಡುತ್ತಾರೆ. ಲಲಿತಾದೇವಿ ಆರಾಧನೆ ಮಾಡದವರು ವೈಷ್ಣವ ಸಂಪ್ರದಾಯದವರು ರಾಮಾಯಣ ಪಾರಾಯಣ ಮಾಡುತ್ತಾರೆ. ಈ 9 ದಿನಗಳು ಸಹ ಶ್ರೀರಾಮಚಂದ್ರನಿಗೆ ಸಂಬಂಧಿಸಿದ ಮಹತ್ವದ ಘಟನೆಗಳ ಸಮಯ ಎಂದು ನಂಬಲಾಗಿದೆ. ಆದ್ದರಿಂದ ಪಾಡ್ಯಮಿಯ ದಿನದಿಂದಲೇ ಕಲಶ ಸ್ಥಾಪನೆ ಪ್ರಾರಂಭಿಸುವುದು ಉತ್ತಮ. ಇನ್ನು ಕಲಶ ಸ್ಥಾಪನೆ ಮಾಡದಿದ್ದರೆ ದೇವಿಯ ಫೋಟೋ ಅಥವಾ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡಬಹುದು. ಈಗ ಲಲಿತಾದೇವಿಯ ಆರಾಧನೆಯ ವಿಧಾನವನ್ನು ತಿಳಿಯೋಣ. ಪೂರ್ಣ ಶುದ್ಧತೆಯಿಂದ ಹಾಗೂ ನಿಯಮದೊಂದಿಗೆ ನಾವು ಪೂಜೆಯನ್ನು ಮಾಡಬೇಕು. ಸಾಧ್ಯವಾದರೆ ಒಂದು ಸಮಯ ಉಪವಾಸ ಇರಬೇಕು. ದೇವಿಗೆ ನೈವೇದ್ಯವಾಗಿ ಇಟ್ಟಂತಹ ಪ್ರಸಾದವನ್ನು ತಾವೇ ಸ್ವೀಕರಿಸಬೇಕು. ಜೊತೆಗೆ ವಿಶೇಷವಾಗಿ ಪೂಜೆಯಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಈ ವಸಂತ ನವರಾತ್ರಿಗಳಲ್ಲಿ ಈ ಪೂಜೆ ಮಾಡಿದರೆ ದೇವಿಯು ತುಂಬ ಸಂತೋಷವಾಗುತ್ತಾಳೆ, ಶೀಘ್ರವಾಗಿ ನಮ್ಮನ್ನು ಅನುಗ್ರಹಿಸುತ್ತಾಳೆ ಎಂಬ ನಂಬಿಕೆ ಇದೆ. ಇನ್ನು ಪೂಜೆ ಮಾಡಲಾಗದವರಿಗೆ ಸಂಪೂರ್ಣವಾಗಿ 9 ದಿನಗಳು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಸಪ್ತಮಿ, ಅಷ್ಟಮಿ, ನವಮಿ ಈ 3 ತಿಥಿಗಳು ಇರುವಂತಹ ದಿನಗಳಲ್ಲಿ ತಾವು ಲಲಿತಾದೇವಿಯ ಆರಾಧನೆ ಮಾಡಬಹುದು. ಅಥವಾ 5 ದಿನಗಳು ಮಾಡಬಹುದು. ಇಲ್ಲವಾದರೆ ಕೊನೆಯ ದಿನ ಮಾತ್ರ ಮಾಡಬಹುದು. ಕೊನೆಯ ಪಕ್ಷ ಇವೇನೂ ಸಾಧ್ಯವಾಗದಿದ್ದರೆ ನಮಸ್ಕಾರ ಮಾಡಿದರೂ ಸಹ ಫಲ ಅನ್ನೋದು ಸಿಗುತ್ತದೆ. ಇನ್ನು ದೇವಿಯ ಪೂಜೆಗೆ ಯಾವ ಸಮಯ ಒಳ್ಳೆಯದೆಂದು ನೋಡುವುದಾದರೆ ಬ್ರಹ್ಮ ಮುಹೂರ್ತ. ಈ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತರಾಗಿ ನಾವು ಪೂಜೆಯನ್ನು ಮಾಡಬೇಕು. ಕನಿಷ್ಠ ಸೂರ್ಯೋದಯ ಸಮಯದಲ್ಲಾದರೂ ಮಾಡಬಹುದು. 10 ಅಥವಾ 12 ಗಂಟೆಯ ನಂತರ ಮಾಡಿದ ಪೂಜೆಯು ಶ್ರೇಷ್ಠವಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಕೆಲಸಗಳಿದ್ದರೆ ಮೊದಲು ದೀಪವನ್ನು ಹಚ್ಚಿಡಬಹುದು. ಇನ್ನು ಪೂಜೆಗೆ ಪೀಠ ವ್ಯವಸ್ಥೆ ಹೇಗೆ ಮಾಡುವುದು ಅಂತ ನೋಡೋಣ. ಪೀಠದ ಮೇಲೆ ಅಷ್ಟದಳ ಪದ್ಮವನ್ನು ರಚಿಸಬೇಕು. ಅದರ ಮೇಲೆ ಅಕ್ಕಿ ಹಾಕಬೇಕು. ನಂತರ ಬಟ್ಟೆ, ಅದು ಕೆಂಪು ಬಟ್ಟೆ ಆಗಿರಬಹುದು, ಇಲ್ಲವೇ ಹಳದಿ ಬಟ್ಟೆ ಆಗಿರಬಹುದು, ಅಥವಾ ಹಸಿರು ಬಟ್ಟೆಯನ್ನು ಇಡಬೇಕು. ತದನಂತರ ಅದರ ಮೇಲೆ ಕಲಶವನ್ನು ಇಡಬೇಕು. ಈಗ ಕಲಶ ಸ್ಥಾಪನೆ ವಿಧಾನವನ್ನು ತಿಳಿಯೋಣ. ಈ ಕಲಶ ಸ್ಥಾಪನೆ ವಿಧಾನ ಅನ್ನೋದು 9 ದಿನಗಳವರೆಗೂ ಕೂಡ ಕಲಶವನ್ನು ಇಡಬೇಕು. ಈ ಕಲಶದಲ್ಲಿ ಏನೇನು ಹಾಕಬೇಕು ಅಂದರೆ ನೀರು ಅಥವಾ ಉತ್ತಮವಾದಂತಹ ಗಂಗಾಜಲ, ಅದರ ಒಳಗೆ ಅರಿಶಿನ, ಕುಂಕುಮ, ಚಂದನ ಹಾಗೂ ಪಂಚಪಲ್ಲವ ಅಂದರೆ 5 ಬಗೆಯ ಎಲೆಗಳು, ಹೂವು ಹಾಗೂ ಅದರ ಮೇಲ್ಭಾಗದಲ್ಲಿ ತೆಂಗಿನಕಾಯಿ ಇಡಬೇಕು. ಈ ತೆಂಗಿನಕಾಯಿಗೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹೊದಿಸಬೇಕು. ನಂತರ ಅರಿಶಿನ, ಕುಂಕುಮ ಹಾಗೂ ಗಂಧದ ಬೊಟ್ಟುಗಳನ್ನು ಇಟ್ಟು ಹೂಗಳಿಂದ ಕಳಶವನ್ನು ಅಲಂಕರಿಸಿ ತದನಂತರ ನಾವುಗಳು ದೀಪಾರಾಧನೆಯನ್ನು ಮಾಡಬೇಕು. ಈ ದೀಪಾರಾಧನೆಯಲ್ಲಿ ಕೆಲವರು ಅಖಂಡ ದೀಪವನ್ನು ಬೆಳಗಿಸುತ್ತಾರೆ. ಇದು 9 ದಿನವೂ ಸಹ ನಿರಂತರವಾಗಿ ಬೆಳಗಬೇಕು. ಮಧ್ಯದಲ್ಲಿ ಆರಿದರೆ ಅಶುಭ ಎಂದು ಹೇಳುತ್ತಾರೆ. ಆದರೆ ಇದಕ್ಕೆ ಹೆದರುವಂತಹ ಅವಶ್ಯಕತೆ ಅನ್ನೋದು ಇಲ್ಲ. ಮತ್ತೆ ಸಹ ನಾವು ಬೆಳಗಿಸಬಹುದು.
ಈಗ ಅಖಂಡ ದೀಪದ ಬಗ್ಗೆ ತಿಳಿಯೋಣ. ಅಖಂಡ ದೀಪಕ್ಕೆ ಮಣ್ಣಿನ ದೀಪ ಅನ್ನೋದು ಉತ್ತಮ. ಪೂಜಾ ವಿಧಿವಿಧಾನಗಳು ಮುಗಿದ ಮೇಲೆ 9 ದಿನಗಳ ನಂತರ ಆ ದೀಪವನ್ನು ನೀರಿಗೆ ಬಿಡಬೇಕು. ಒಂದು ವೇಳೆ ಏನಾದರೂ ನಿಮಗೆ ಭಯ ಅನ್ನೋದು ಇದ್ದರೆ ಆ ದೀಪವನ್ನು ನಿತ್ಯ ದೀಪವಾಗಿ ತಾವು ಉಪಯೋಗಿಸಬಹುದು. ಈಗ ನವರಾತ್ರಿಯ ನಿಯಮಗಳು. ಉಪವಾಸ ಬೇಕಾ? ತಲೆ ಸ್ನಾನ ಪ್ರತಿದಿನವೂ ಸಹ ಮಾಡಬೇಕಾ ಎಂಬ ಪ್ರಶ್ನೆಗೆ ನವರಾತ್ರಿ ಅಂದರೆ ತುಂಬ ಕಠಿಣ ನಿಯಮಗಳು ಅಂತ ಭಯ ಪಡುತ್ತಿದ್ದೀರಾ? ನಿಜವಾಗಿ ಹೇಳಬೇಕೆಂದರೆ ಅಮ್ಮನವರು ನಮ್ಮಿಂದ ಏನನ್ನೂ ಸಹ ಬಯಸುವುದಿಲ್ಲ. ಅದು ನಿಮಗೆ ಗೊತ್ತೇ? ಕೇವಲ ಭಕ್ತಿ ಹಾಗೂ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿದರೆ ಸಾಕು. ಅಮ್ಮನವರ ಅನುಗ್ರಹ ಅನ್ನೋದು ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ಈ ಪೂಜಾ ವಿಧಾನದಲ್ಲಿ ಪ್ರತಿದಿನವೂ ಸಹ ನೈವೇದ್ಯ ಅನ್ನೋದು ಏನು ಇಡಬೇಕು ಅಂದರೆ ಅಮ್ಮನವರಿಗೆ ಇಷ್ಟವಾದವುಗಳು ತಾಂಬೂಲ, ಪಾನಕ ಹಾಗೂ ಹೆಸರುಬೇಳೆ ಪಾಯಸ. ಈ ಮೂರರಲ್ಲಿ ಒಂದು ಇಲ್ಲವೇ ಈ ಮೂರನ್ನೂ ಸಹ ಪ್ರತಿದಿನವೂ ಕೂಡ ನೈವೇದ್ಯವಾಗಿ ನಾವುಗಳು ಸಮರ್ಪಿಸಬಹುದು. ಇನ್ನು ಆಹಾರ ಮತ್ತು ಉಪವಾಸ ಇದು ಹೇಗೆ ಅಂದರೆ ಪ್ರತಿದಿನವೂ ಕೂಡ ಉಪವಾಸ ಮಾಡುವುದು ಕಡ್ಡಾಯವಲ್ಲ. ಮುಖ್ಯವಾಗಿ ಆಹಾರದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದಂತಹ ಸಾತ್ವಿಕ ಆಹಾರವನ್ನು ತಾವು ಸೇವಿಸಬೇಕು. ಈ ನವರಾತ್ರಿಗಳಲ್ಲಿ ಸ್ನಾನವನ್ನು ಮಾಡುವಂತಹ ನಿಯಮಗಳು ಏನು ಅಂದರೆ ಆರೋಗ್ಯ ಇದ್ದರೆ ಮಾತ್ರ ಪ್ರತಿದಿನವೂ ಕೂಡ ತಲೆ ಸ್ನಾನ ಮಾಡಿ. ಮೊದಲ ದಿನ ಮಾತ್ರ ತಲೆ ಸ್ನಾನ ಅನ್ನೋದು ಕಡ್ಡಾಯ. ಉಳಿದ ದಿನಗಳಲ್ಲಿ ಕಂಠ ಸ್ನಾನ ಮಾಡಿದರೂ ಸಾಕು. ನಿಮ್ಮ ಆರೋಗ್ಯದ ಪ್ರಕಾರ ತಾವುಗಳು ಸ್ನಾನದ ನಿಯಮಗಳನ್ನು ಅನುಸರಿಸಿ. ಈ ನವರಾತ್ರಿ ಸಮಯದಲ್ಲಿ ವಿಶ್ರಾಂತಿ ಅನ್ನೋದು ತೆಗೆದುಕೊಳ್ಳಬೇಕೇ ಇಲ್ಲವೇ ತೆಗೆದುಕೊಳ್ಳಬಾರದೇ ಎಂಬ ಪ್ರಶ್ನೆ ಅನ್ನೋದು ಕಾಡುತ್ತದೆ. ಮುಖ್ಯವಾಗಿ ಮಧ್ಯಾಹ್ನ ನಿದ್ರೆ ಬೇಡ ಅಂತ ಭಯ ಪಡುವ ಅಗತ್ಯವಿಲ್ಲ. ಆರೋಗ್ಯದ ಪ್ರಕಾರ 1 ಗಂಟೆ ವಿಶ್ರಾಂತಿ ತೆಗೆದುಕೊಂಡರೂ ಸಹ ತಪ್ಪಿಲ್ಲ. ಮುಖ್ಯವಾಗಿ ಕುಟುಂಬದವರನ್ನು ಕಡೆಗಣಿಸಿ ಪೂಜೆ ಮಾಡುವುದನ್ನು ಅಮ್ಮನವರು ಒಪ್ಪುವುದಿಲ್ಲ. ಮೊದಲು ಗಂಡ, ಮಕ್ಕಳು ಹಾಗೂ ಮನೆಯ ಹಿರಿಯರನ್ನು ಚೆನ್ನಾಗಿ ನೋಡಿಕೊಂಡು ಅವರ ಅವಶ್ಯಕತೆಗಳನ್ನು ಪೂರೈಸಿ ತದನಂತರ ನಾವುಗಳು ದೇವಿಯ ಆರಾಧನೆ ಮಾಡಬೇಕು ಅಂತ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ದೀಕ್ಷಾ ನಿಯಮದಲ್ಲಿ 9 ದಿನ ಬ್ರಹ್ಮಚರ್ಯ ಪಾಲಿಸಬೇಕು. ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಇಟ್ಟುಕೊಳ್ಳಬೇಕು. ಭಕ್ತಿಯಿಂದ ನಾವುಗಳು ಪೂಜೆಯನ್ನು ಮಾಡಬೇಕು. ವಿಶೇಷವಾಗಿ ಈ ನವರಾತ್ರಿ ಸಮಯದಲ್ಲಿ ಮನೆಯಲ್ಲಿರುವ ಪುರುಷರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದರೆ ಆ ಮನೆಯಲ್ಲಿ ಎಂದಿಗೂ ಕೂಡ ಕೊರತೆ ಅನ್ನೋದು ಇರುವುದಿಲ್ಲ. ಧನ ಐಶ್ವರ್ಯ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ದೇವಿಗೆ ಹೆಚ್ಚು ಪ್ರೀತಿ ಅನ್ನೋದು ನಿಮ್ಮಯ ಕುಟುಂಬದ ಮೇಲೆ ಉಂಟಾಗುತ್ತದೆ. ಹಾಗೆಯೇ ಈ ನವರಾತ್ರಿಯ ದಿನಗಳಲ್ಲಿ ಮುಖ್ಯವಾಗಿ ಬೆಳಗ್ಗೆ ಹಾಗೂ ಸಂಜೆ ಶ್ರೀ ಲಲಿತಾದೇವಿಯ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದು ಅತ್ಯುತ್ತಮ. ಶ್ರದ್ಧೆ ಮತ್ತು ಭಕ್ತಿ ಅನ್ನೋದೇ ಇಲ್ಲಿ ಮುಖ್ಯವಾಗಿರುತ್ತದೆ. ಇದನ್ನು ಅರಿತು ತಾವುಗಳು ಪಾಲಿಸಿದರೆ ದೇವಿಯ ಅನುಗ್ರಹ ಅನ್ನೋದು ಶೀಘ್ರವಾಗಿ ನಿಮಗೆ ಲಭಿಸುವುದು. ಇನ್ನೂ ಏನಾದರೂ ನಿಮಗೆ ಅನುಮಾನಗಳು, ಸಂಶಯಗಳು ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸಾಧ್ಯವಾದ ಮಟ್ಟಿಗೆ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಆ ದೇವಿಯ ಅನುಗ್ರಹ ಅನ್ನೋದು ಈ ನವರಾತ್ರಿಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕರುಣಿಸಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.